ತೋರ್ಸು ತೋರ್ಸು, ಕೈ ತೋರ್ಸು. ಅಪ್ಪ ದೇವ್ರ ಹತ್ರ ಬೇಡ್ಕೊ ಬಾರಪ್ಪಯ್ಯ. ಲೇಪಿ ಹೂವು ಉದುರತ್ತದೆ, ನೀನು ಹಂಗೆ ಆಡಿದ್ರೆ ಗ್ಯಾರಂಟಿ. ತೋರ್ಸ್ ತಗೊಡ್ತಿ ಬೇಡ, ಇದನ್ನ ಯಾಕೋ ಇವತ್ತು ನಾನು ಹಾಕ್ತೀನಿ ನಾನು ಎದ್ದೊಳ ಮೇಕೆ, ಕೈಯೆಲ್ಲ ಇಕ್ಕೋಬೇಡ, ಎದ್ದೊಳ ಮೇಕೆ. ಬಾಯ್ ಮುತ್ತು, ಮುತ್ತು ನಾನು ಕೊಡ್ತೀನಿ. ಹುಷಾರು ಹುಷಾರು, ಜೋಪಾನ, ನೀರದೆ ಕೈ ಅಲ್ಲಿ ಜಾಸ್ತಿ ಅಲ್ಲಾಡ್ಸಿರಿ ಹೂವು ಬಿದ್ದೋಯ್ತದೆ, ಹೇಳಿದ್ದೀನಿ. ಗೇಟ್ ಹಾಕೊಂಡು ಹೋಗು. ಹಾಯ್ ಹಾಲ್, ವೆಲ್ಕಮ್ ಬ್ಯಾಕ್ ಟು ರಮ್ಯಕುಮಾರ್ ಕ್ರಿಯೇಷನ್. ಎಲ್ಲರಿಗೂ ಭೀಮ್ ಅಮಾವಾಸ್ಯೆಯ ಹಾರ್ದಿಕ ಶುಭಾಶಯಗಳು. ಭೀಮ್ ಅಮಾವಾಸ್ಯೆ ಮುಗಿದು ಆಲೆ ಹತ್ತತ್ರ ಒಂದು 5-4 ಡೇಸ್ ಆಯಿತು. ಇವಾಗ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಿಂಗೆ ಮಾಡೋಕ್ಕಾಗಲಿಲ್ಲ, ಎಡಿಟ್ ಮಾಡಲಿಕ್ಕೆ ಟೈಮ್ ಸಿಗಲಿಲ್ಲ. ಹಂಗೆ ಸಣ್ಣದಾಗಿ ಬಿಸ್ನೆಸ್ ಬೇರೆ ಸ್ಟಾರ್ಟ್ ಮಾಡಿದ್ದೀನಲ್ವ, ಸ್ಯಾರಿ ಬಿಸ್ನೆಸ್ನ. ಸೊ ಅದ್ರದ್ದೆಲ್ಲ ಸ್ವಲ್ಪ ಕೆಲಸ ಇತ್ತು, ಹಂಗಾಗಿ ಎಡಿಟ್ ಮಾಡಲಿಕ್ಕೆ ಟೈಮ್ ಸಿಗಲಿಲ್ಲ. ಇದು ಭೀಮ್ ಅಮಾವಾಸ್ಯೆ ಪೂಜೆ. ಲೇಪನ್ನು ಸ್ಕೂಲಿಗೆ ಹೊರಟ. ಸೊ ಅವ್ನು ಸ್ಕೂಲಿಗೆ ಹೊರಡುವಾಗಲೇ ನಾನು ಅವನಿಗೆ ಕೈಗೆ ಅದು ಹೂವಿನ ಕಂಕಣ ಥರದ್ದು ಕಟ್ಟಿ ಕಳಿಸ್ದೆ. ಅವನಿಗೆ ತುಂಬ ಇಷ್ಟ. ವರ್ಷವೂ ಅವನಿಗೂ ಪಾದ ಪೂಜೆ ಮಾಡ್ತಾಯಿದ್ದೆ. ಈ ಸರಿ ಸ್ಕೂಲ್ ಇದ್ದಿದ್ದರಿಂದ ಅವ್ನು ಸ್ಕೂಲ್ಗೆ ಹೋದ. ಆಮೇಲೆ ನನ್ನ ಹಸ್ಬೆಂಡ್ ಬಂದ್ಬಿಟ್ಟು ಅವ್ರಿಗೆ ಪಾದ ಪೂಜೆ ಮಾಡಿದೆ. ಬೆಳಗ್ಗೆನೇ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡೆ. ಟೈಮು 5ರಿಂದ 6 ಗಂಟೆ ಏನೋ ಕೊಟ್ಟಿದ್ದರು. ಸೊ ಆ ಟೈಮ್ಗೆ ಕವರ್ ಮಾಡೋಕ್ಕಾಗಲಿಲ್ಲ ಪೂಜೆನ. ಹಾಗಾಗಿ 9:45 ಇತ್ತು ಮತ್ತು ಟೈಮಿಂಗ್ಸು. ಸರಿ ಆಯಿತು, 9:45ಗೆ ಮಾಡೋಣ ಅಂತ ಹೇಳ್ಬಿಟ್ಟು 9:45ರಿಂದ ನಾನು ಪೂಜೆ ಸ್ಟಾರ್ಟ್ ಮಾಡಿಕೊಂಡೆ 9 ಗಂಟೆ ಮೇಲೆ. ಇವಾಗ ಲೇಪನ್ ಕೂಡ ಅವ್ನಿಗೆ ನೆಲ್ಲಿ ಅವ್ನ ಪಾದ ಪೂಜೆ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವನಿಗೆ ಸುಮ್ಮನೆ ಕೈಗೆ ಹೂವು ಕಟ್ಬಿಟ್ಟು ಸ್ವೀಟ್ ಮಾಡಿದೆ, ತಿನ್ನಿಸ್ಬಿಟ್ಟು ಅದನ್ನೇ ಬಾಕ್ಸು ಕೂಡ ಹಾಕ್ಕೊಡೋಕೆ ಹೇಳ್ದೆ. ತಿಂಡಿ ನಾನು ವಾಂಗಿಭಾತೇನೋ ಮಾಡಿದ್ದೆ, ಮತ್ತು ಇದ್ಕಿದ ಬೇಳೆ ಸಾಂಬಾರು ಕೂಡ ಮಾಡಿದ್ದೆ. ನನ್ನ ಹಸ್ಬೆಂಡ್ಗೆ ಇದ್ಕಿದ ಬೇಳೆ ಸಾಂಬಾರು ಅಂದರೆ ತುಂಬ ಇಷ್ಟ. ಆಮೇಲೆ ಪಾಯಸ ಮಾಡಿದ್ದೆ, ಹಾಲು ಖೀರು ಸ್ವೀಟ್ಗೆ. ಹಾಗಾಗಿ ಲೇಪನ್ಗೆ ಬಾಕ್ಸಿಗೂ ಮತ್ತು ತಿನ್ನಲಿಕ್ಕೂ ಹಾಕ್ಕೊಟ್ಟಿದ್ದೆ ವಾಂಗಿಭಾತ್ ಮಾಡಿ. ಸೊ ಅವನದು ತಗೊಂಡು ಹೋದ. ಇನ್ನು ಪೂಜೆ ಎಲ್ಲ ರೆಡಿ ಆಯಿತು. ನಾವು ಪಾದ ಪೂಜೆ ಎಲ್ಲ ಮಾಡಲಿಕ್ಕೆ ಅಂದ್ಬಿಟ್ಟು ರೆಡಿ ಮಾಡಿಕೊಂಡೆ. ಅವ್ನಿಗೆ ಈ ಸರಿ ಪಾದ ಪೂಜೆ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟೇ ಕೈಗೆ ಹೂವು ಕಟ್ಬಿಟ್ಟು ಕಳಿಸ್ದೆ. ಅವ್ನು ನನಗೂ ಮಾಡಲ್ವೇನಮ್ಮ, ನನಗೆ ಮಾಡಮ್ಮ, ಅಪ್ಪಂಗೆ ಮುಂದಕ್ಕೆ ಮಾಡ್ತೀಯ, ಇಲ್ಲ ನಾನು ಹೋಗಲ್ಲ ಸ್ಕೂಲ್ಗೆ ಅಂತ ಆಟ ಮಾಡ್ತಿದ್ದ. ಇಲ್ಲ ನೀನು ಬರೋವರೆಗೂ ಮಾಡಲ್ಲ, ಹೋಗು ಸಂಜೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಳಿಸ್ದೆ. ಅದಾದಮೇಲೆ ನೋಡಿ ಇವಾಗ 9:45ಗೆ ಟೈಮ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಪಾದ ಪೂಜೆ ಮಾಡ್ತಾಯಿದ್ದೀನಿ. ನನ್ನ ಹಸ್ಬೆಂಡ್ ಕೂಡ ಅವರು ಕೂಡ ರೆಡಿಯಾಗಿ ಸ್ನಾನ ಮಾಡಿ ಅವರು ಕೂಡ ಬಂದರು. ಹೇಳಬೇಕು ಅಂದರೆ ನನಗೆ ಈ ಜ್ಯೋತಿರ್ಭೀಮೇಶ್ವರ ವ್ರತ ಇದೆಲ್ಲ ಈ ಹಬ್ಬ ನಂಗೆ ತುಂಬಾ ಇಷ್ಟ. ತುಂಬ ಇಷ್ಟಪಟ್ಟು ಮಾಡ್ತೀನಿ. ನನಗೆ ಈ ಸಂಭ್ರಮ ಮಾಡಲಿಕ್ಕೆ ನಂಗೆ ತುಂಬಾ ಇಷ್ಟ. ಈ ಪೂಜೆ ಎಲ್ಲ ಮಾಡೋಕ್ಕೆ ನಂಗೆ ದಿನ ಮಾಡು ಅಂದ್ರೂ ಮಾಡಿಬಿಡ್ತೀನಿ, ಅಷ್ಟಿಷ್ಟ ನನಗೆ ಭೀಮ್ ಅಮಾವಾಸ್ಯೆ ಅಂತ ಅಂದರೆ. ಅದು ದೀಪ ಇಟ್ಬಿಟ್ಟು ಅದಕ್ಕೇನೋ ಅದು ಗಂಡ ಹೆಂಡತಿ ಥರ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಸೊ ಅದಕ್ಕಿಂತ ನಾನು ಇದನ್ನು ಇಷ್ಟಪಡ್ತೀನಿ. ಅದು ಈ ಸರಿ ಮಾಡೋಣ ಅಂದ್ಕೊಂಡೆ, ಅದು ಟೈಮ್ ಆಗಲಿಲ್ಲ. 2 ದೀಪ ಇಟ್ಬಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಶಿವ ಪಾರ್ವತಿ ಫೋಟೋ ಬರುತ್ತಲ್ಲ, ಸೊ ಅದನ್ನ ಇಟ್ಬಿಟ್ಟು ಕೂಡ ಪೂಜೆ ಮಾಡ್ತಾರೆ. ಆ ಥರ ಎಲ್ಲ ಮಾಡ್ಲಿಕ್ಕೆ ನಂಗೆ ತುಂಬ ಇಷ್ಟ. ನಮ್ಮ ಮನೆಯಲ್ಲಿ ಅದು ಜೋಡಿ ಫೋಟೋ ಇಲ್ಲ. ಅಲ್ಲಿ ನಮ್ಮನೆ ದೇವ್ರ ಮನೇಲಿ ಟೈಲ್ಸಲ್ಲಿ ಅದು ಅದ್ದಿದ್ದಾರೆ ಗೋಡೆಗೆ, ಅದೇ ಇದೆ. ಅದಕ್ಕೆ ಏನಿದು ಹೂವು ಮತ್ತು ಗಂಧ ಅರ್ಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಅದಕ್ಕೆ ನಾನು ಪೂಜೆ ಮಾಡ್ತೀನಿ. ಇನ್ನು ಪಾದ ಪೂಜೆ ಕೂಡ ಮಾಡಿದ್ದಾಯಿತು. ಲಾಸ್ಟು ಅರ್ಶಿನ ಕುಂಕುಮ ಎಲ್ಲ ಇಟ್ಸ್ಕೊಂಡು ಸ್ವೀಟೆಲ್ಲ ತಿಂತಿದ್ವಿ. ಇದು ಬಂದು ಅಂದರೆ ಪೂಜೆ ಎಲ್ಲ ಆದಮೇಲೆ ನೀವು ಸಂಜೆ ನೋಡಬೇಕು ಅವನು ಏನು ತರಾಟೆಗೆ ತಗೊಂಡ ಅಂದರೆ ನನ್ನ ಮಗ. ನೀವು ಆಮೇಲೆ ವಿಡಿಯೋನ ಸ್ಕಿಪ್ ಮಾಡದೆ ಮುಂದೆ ನೀಟಾಗಿ ವಿಡಿಯೋ ನೋಡಿ. ಈ ವಿಡಿಯೋನ ನಾನು ಭೀಮ್ ಅಮಾವಾಸ್ಯೆ ದಿನವೇ ಸ್ವಲ್ಪ ಶಾರ್ಟಾಗಿ ರೀಲ್ಗೆ ಅಂತ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ಗೆ ಅಂತ ಶಾರ್ಟಾಗಿ
ಎಡಿಟ್ ಮಾಡಿ ಹಾಕಿದ್ದೀನಿ. ಸಿಕ್ಕಾಪಟ್ಟೆ ಅಂದರೆ ವ್ಯೂಸ್ ಆಗಿದೆ, ಕಾಮೆಂಟ್ಸು, ಲೈಕ್ಸು ಸಿಕ್ಕಾಪಟ್ಟೆ ಆಗಿದೆ. ಅಷ್ಟೇ ಶೇರ್ ಆಗಿದೆ, ಸೇವ್ ಆಗಿದೆ, ವಿಡಿಯೋ ಅಷ್ಟು ಶೇರ್ ಆಗಿದೆ. ಎಲ್ಲ ಇವತ್ತಿಗೂ ಬರ್ತಾನೆ ಇದ್ದಾವೆ ಕಮೆಂಟ್ಸು ಎಲ್ಲ ತುಂಬ ಚೆನ್ನಾಗಿದೆ ಅಂತ ಅವ್ರವ್ರಿಗೆ ಅನಿಸಿದ್ದು ಕಮೆಂಟ್ಸ್ ಎಲ್ಲ ಕಳಿಸಿದ್ದಾರೆ. ಅವ್ನು ಎಷ್ಟು ಹಠ ಮಾಡಿರೋದು, ಕೊನೆಗೆ ಅವನು ಬಿಡದೆ ಪೂಜೆ ಮಾಡಿಸ್ಕೊಂಡಿದ್ದು ಅದೆಲ್ಲ ಕೂಡ ಕವರ್ ಆಗಿದೆ ಇದರಲ್ಲಿ. ನೋಡಿರೋರಿಗೆ ಗೊತ್ತಿರುತ್ತೆ, ಸೊ ಗೊತ್ತಿಲ್ಲದಿರೋರಿಗೆ ಗೊತ್ತಿರಲ್ಲ. ಇದರಲ್ಲೂ ಕೂಡ ಅದು ನಾನು ವಿಡಿಯೋ ಹಾಕಿದ್ದೀನಿ. ಇನ್ನು ಈ ಥರ ಪಾಯಸ ತಿನ್ನಿಸಿದ್ದು ಅದೆಲ್ಲ ನೋಡ್ಬಿಟ್ಟು ಸಂಜೆ ಮನೆಗೆ ಬಂದನಲ್ಲ, ನಾನು ಎಡಿಟ್ ಮಾಡ್ತಿದ್ದೆ, ಅವಾಗ ನೋಡ್ಬಿಟ್ಟ. ಅಂದರೆ ಸ್ಕೂಲಿಂದ ಬಂದಮೇಲೆ, ಅಮ್ಮ ಪೂಜೆ ಮಾಡಿಬಿಟ್ಟಿದ್ಯಲ್ಲಮ್ಮ, ಅಪ್ಪಂಗೆ ಪಾಯಸ ಬೇರೆ ತಿನ್ನಿಸ್ಬಿಟ್ಟಿದ್ಯಲ್ಲಮ್ಮ ಅಂತ ಹೇಳ್ಬಿಟ್ಟು, ಬೇಡ ನನ್ನ ಕತೆ, ನಾವು ಎಷ್ಟು ಸಮಾಧಾನ ಮಾಡಿರೋ ಸಮಾಧಾನ ಆಯ್ತಿಲ್ಲ, ನೀವು ನೋಡಬೇಕಿಲ್ಲ, ನೆಕ್ಸ್ಟ್ ವಿಡಿಯೋ ಬರುತ್ತದು. ಇನ್ನು ಪಾಯಸನ ಒಂದೊಂದು ಸ್ಪೂನು ಅಂದರೆ ಸ್ವೀಟ್ ತಿನ್ನಿಸ್ಬೇಕು ಅಂತ ತಿನ್ನಿಸಿದ್ವಿ. ನನ್ನ ಹಸ್ಬೆಂಡ್ಗೆ ಪಾಯಸ ತುಂಬ ಇಷ್ಟ ಆಗೋಯಿತು, ನಮ್ಮಪ್ಪಿಗೆ. ಸೊ ಅಲ್ಲೇ ಕೂತ್ಕೊಂಡು ಪಾಯಸ ತಿಂತಾಯಿದ್ರು. ಇನ್ನು ಹಂಗೆ ನಾವು ಒಂದೆರಡು ರೀಲ್ಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ನಾನು ಸ್ಯಾರಿ ಹಾಕಿದ್ದೆ ಅಲ್ವಾ, ಅದು ಹೆಡ್ ಶೇವ್ ಮಾಡಿದಾಗಿಂದ ನಾನು ಸೀರೆ ಹಾಕೋಕ್ಕೆ ಇಷ್ಟಪಟ್ಟಿರಲಿಲ್ಲ. ಅದು ಯಾಕೋ ಚೆನ್ನಾಗಿ ಕಾಣಿಸಲ್ಲ ಅಂತ ನಾನು ಸೀರೆನ ಅಷ್ಟು ಹಾಕೋಕ್ಕೆ ಇಷ್ಟಪಡ್ತಾ ಇರಲಿಲ್ಲ. ಯಾವಾಗಲೂ ಮದುವೆಗೆ ಹೋದರೂ ಡ್ರೆಸ್ಗಳನ್ನೇ ಹಾಕ್ಕೊಂಡು ಹೋಗ್ತಾಯಿದ್ದೆ. ಏನೇ ಫಂಕ್ಷನ್ ಆದರೂ ಲಾಂಗ್ ಡ್ರೆಸ್ಸು, ಗೌನ್ ಈ ಥರ ಹಾಕ್ಕೊಂಡು ಹೋಗ್ತಾಯಿದ್ದೆ. ಈಗ ಅಂದರೆ ನಂಗೆ ಸೀರೆ ಅಂದರೆ ತುಂಬ ಇಷ್ಟ ಹಾಕ್ಕೊಳ್ಳೋಕ್ಕೆ. ಇವಾಗ ಹೇರ್ಸ್ ಎಲ್ಲ ಬಂದಿದೆ ಅಲ್ವಾ, ಇಷ್ಟಿದ್ರೂ ಓಕೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ನಾನು ಇಷ್ಟಪಟ್ಟು ಇವಾಗ ಸ್ಯಾರಿ ಎಲ್ಲ ಹಾಕ್ಲಿಕ್ಕೆ ತುಂಬ ಇಷ್ಟಪಡ್ತೀನಿ. ಅದು ಹಾಕ್ಕೊಂಡ್ರೆ ರೀಲ್ಸು, ಫೋಟೋಸು, ವಿಡಿಯೋಸು ಎಲ್ಲನೂ ಮಾಡ್ಕೊಳ್ಳೋ ತಗೊಬಿಡಲ್ಲ, ಅಷ್ಟಿಷ್ಟ ನನಗೆ ಸೀರೆ ಅಂದರೆ. ಇನ್ನು ಪೂಜೆ ಎಲ್ಲ ಆದಮೇಲೆ ಇದು ವಿಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದು. ಅದು ರೆಡ್ ಕಲರ್ ಸ್ಯಾರಿ ಥರ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ಮಳೆ ಬೇರೆ ಸಣ್ಣ ಸಣ್ಣಗೆ ಹನಿ ಆಗ್ತಾಯಿತ್ತು. ಈ ಮಳೆ ಹೋಗೋದು ಇಲ್ಲ ಬರೋದು ಇಲ್ಲ ಅನ್ನಂಗೆ ಬರ್ತಾನೆ ಇರ್ತೈತೆ, ಹೋಗ್ತಾನೆ ಇರುತ್ತೆ. ಆಗ ತಾನೇ ಬಟ್ಟೆ ಒಣಗಾಕಿರ್ತೀನಿ, ಬಿಸಿಲಿರುತ್ತೆ, ತಕ್ಷಣ ಆಗಲೇ ಒಣಗಾಕ್ಬಿಟ್ಟು ಮನೆ ಒಳಗೆ ಬರ್ತಿದ್ದಂಗೆ ಆಗಲೇ ಮಳೆ ಬರುತ್ತೆ. ಮತ್ತೆ ಹೋಗಿ ಎತ್ಕೊಳ್ಳೋಣ ಅನ್ನೋ ಅಷ್ಟೊತ್ತು ಮತ್ತೆ ನಿಂತೋಗುತ್ತೆ, ಇಲ್ಲಾಂದರೆ ಜೋರ ಬರುತ್ತೆ, ಮತ್ತೆ ನಿಂತೋಗುತ್ತೆ, ಮತ್ತೆ ಬಿಸಿಲು ಬರುತ್ತೆ. ಈ ಥರ ಒಂಥರ ರೋಸ್ಬಿಟ್ಟೈತೆ ಮಳೆ ಅಂತೂ, ಬೇಜಾರು ಮಾಡಿಬಿಟ್ಟು ಹೋಗ್ತೈತೆ. ಬಟ್ಟೆ ಅಂತೂ ಒಣಗೋಕ್ಕೆ ಬಿಡೋಲ್ಲ. ಬಟ್ ಏನು ಮಾಡೋದು, ಕಾಲಕ್ಕೆ ತಕ್ಕಂತೆ ಬದಲಾಗಲೇಬೇಕು. ಹಂಗೆ ಕಾಲಕ್ಕೆ ಮಳೆ ಹೇಗೆ ಬರಬೇಕು ಅದು ಬರಲೇಬೇಕು. ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ, ಅದು ಪ್ರಕೃತಿ ನಿಯಮ ಅಲ್ವಾ. ಸೊ ಇವಾಗ ನೋಡಿ ಲೇಪನ್ ಮನೆಗೆ ಬಂದ, ಹೆಂಗೆಲ್ಲ ಕೇಳ್ತಿದ್ದಾನೆ ನೋಡಿ. ಮಾಡಿಲ್ವಾ ನನಗೆ ಮಾಡಿಸು. ಏನೋ ಮಾಡಿಸ್ಬೇಕು? ಪಾದಕ್ಕೆ ಪೂಜೆ ಅದು ಗಂಡ ಹೆಂಡ್ತಿ ಮಾಡೋದು. ಗಂಡಂಗೆ ಹೆಂಡ್ತಿ ಆರೋಗ್ಯವಾಗಿ ಕ್ಷೇಮವಾಗಿ ಆಯುಷ್ ಆರೋಗ್ಯ ಎಲ್ಲ ಕೊಟ್ಟು ದೇವ್ರು ಕಾಪಾಡ್ಲಪ್ಪ ಅಂತ ಮಾಡೋದು. ನಿಂಗೂ ಹೂವು ಕಟ್ಟಿ ಕಳಿಸಿದ್ದೆ ತಾನೇ ಕೈಗೆ. ನನಗ ದೇವ್ರ ಶಕ್ತಿ ಕೂಡ ಬೇಡ ಬಿಡು ಅಂದ್ರೆ ಚಿನಿ ಪಾಯಸ ನಿಂಗೂ ಬಾಕ್ಸಿ ಕೊಟ್ಟು ಕಳಿಸಿದ್ದೆ ತಾನೇ. ಅಲ್ಲೋಡಪ್ಪಿ ಪಾಯಸ ತಿನ್ಸಿದ್ಯಾ ಅಪ್ಪಂಗೆ ಅನ್ನೋದು. ಸರಿ ಬಿಡು, ಅವತ್ತೇ ಚೆನ್ನಾಗಿ ಮಾಡಿದ್ರೆ ಇವತ್ತು ಮಾಡಲಿಲ್ವಲ್ಲ. ನೋಡಿದ್ರಲ್ಲ ಎಷ್ಟು ಗಲಾಟೆ ಮಾಡ್ತಿದ್ದಾನೆ ಲೇಪನು ಅಂತ. ಪಾಪ ಒಂಥರ ಕೇಳ್ತಿದ್ದಕ್ಕೆ ಒಂಥರ ಖುಷಿ ಆಗ್ತಿತ್ತು. ನಾನೇನಿಲ್ಲ ಬೈಯೋದು ಹೊಡೆಯೋದು ರೇಗೋದೆಲ್ಲ ಮಾಡ್ತೀನಿ. ಅದು ಯಾಕೋ ಇದಕ್ಕೆ ಹಠ ಮಾಡಿದ್ದಕ್ಕೆ ನನಗೆ ಯಾಕೋ ಪಾಪ ಹೊಡಿಬೇಕು ಅಂತ ಅನ್ನಿಸ್ಲಿಲ್ಲ. ಹೋಗ್ಲಿ ಬಿಡತ್ತಾಗಿ, ಅವನಿಗೂ ಇಷ್ಟ ಅಲ್ವಾ ಆ ಥರ ಎಲ್ಲ ಪೂಜೆಗಳು ಅಂದರೆ. ಅವನಿಗೆ ದೇವರು ದಿಂಡ್ರು ಪೂಜೆ ಪುನಸ್ಕಾರ ಅಂದರೆ ತುಂಬಾ ಇಷ್ಟಪಡ್ತಾನೆ. ಅವನೇನು ಪಾಪ ಕೆಟ್ಟದ್ದು ಏನು ಕೇಳ್ತಿಲ್ಲ ತಾನೇ, ಯಾವುದೋ ಚೆನ್ನಾಗಿಲ್ಲದು ಆ ಥರದ್ದೆಲ್ಲ ಏನೋ ತಪ್ಪು ಮಾಡುವಂಥ ಕೆಲಸಗಳನ್ನ ಅವನೇನು ಕೇಳ್ತಾ ಇಲ್ಲ. ಸೊ ಇದು ದೇವ್ರ ಕೆಲಸ ತಾನೇ, ಅದು ಕೇಳ್ತಿದ್ದಾನೆ. ನನ್ನನ್ನು ಬಿಟ್ಟು ಮಾಡಿಬಿಟ್ಟೆ. ಹೋದ ಸರಿ ಎಲ್ಲ ಅಪ್ಪನ ತೊಡೆ ಮೇಲೆ ಕೂರಿಸ್ಕೊಂಡು ನಾನು ಪಾದ ಪೂಜೆ ಮಾಡಿದ್ದೆ, ಯಾಕಮ್ಮ ಈ ಸರಿ ಮಾಡಲಿಲ್ಲ, ಅಪ್ಪಂಗೆ ಪಾಯಸನೂ ತಿನ್ನಿಸ್ಬಿಟ್ಟಿದ್ಯಲ್ಲಮ್ಮ ಅಂತಾನೆ. ನಮಗೆ ಅದಕ್ಕೆ ಆಯ್ತಪ್ಪ ಈಗೇನು ಮಾಡ್ತೀನಿ ಕೂತ್ಕೋ ಅಂತ ಅಂದ್ಬಿಟ್ಟು, ನೀನು ಚೆನ್ನಾಗಿ ಮಾಡಿಲ್ಲ ಕೆಟ್ಟದಾಗ ಮಾಡಿದ್ಯಾ ಅಂತ ಅಂದ್ಬಿಟ್ಟು ಹೇಳ್ತಿದ್ದೆ. ಇನ್ನಂಗೆ ಮಾಡಬೇಕಿತ್ತು ಅಂದಿಗೆ ಅಪ್ಪನ ಕಾಲಿಗೆ ಕೆಸರು ಮೆತ್ತಬೇಕಿತ್ತು ಅಂತೆಲ್ಲ ಏನೇನೋ ಹಿಂಗೆ ಹೇಳ್ಕೊಂಡು ನಗ್ತಾ ಇದ್ದ ಅವನು. ಇನ್ನು ಆಮೇಲೆ ಸಮಾಧಾನ ಮಾಡಿದ್ವಿ, ನಾಳೆ ಬೆಳಗ್ಗೆ ಮಾಡ್ತೀನಿ ಬಿಡಪ್ಪ ಅಂತ ಹೇಳಿ. ಏನಮ್ಮ ಏನಲ್ಲ ಇದು? ವಿಠಲ ಬರ್ದಿದ್ಯಾ? ಹಾಡೇಳಮ್ಮ, ವಿಠಲ ಹಾಡು ಹೇಳ್ತಿಯಲ್ಲ ನೀನು, ಹೇಳಪ್ಪ. ವಿಠಲ 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 ಪಾಂಡುರಂಗ ವಿಠಲ. ನನ್ನ ಮಗು ನೋಡಿ ಎಷ್ಟು ಚೆನ್ನಾಗಿ ಬರ್ದೈತೆ.
ವಿಠಲ ವಿಠಲ. ಪೇಪರ್ ಹಿಡ್ಕೊಳ್ಳಿ ಎತ್ತು ಮೊನ್ನೆ ಕೈಯ ಕಲರ್ ಮಾಡ್ಕೊಂಬಂದೇನೆ ಬಂಗಾರಿ. ಸೂಪರ್. ತೆಗಿ ಬಾಯಿನೆಲ್ಲ ಇಟ್ಕೊಂಬಾರ್ದು. ಗುಡ್, ಸೂಪರ್. ವಿಠಲ. ಜೈ ಪಾಂಡುರಂಗ. ಕೊನೆಗೂ ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಮಾಡಿಸಿ ನಾನು ಪಾದಪೂಜೆ ಮಾಡಿಸ್ದೆ ಲೇಪನ್ಗೆ. ಸ್ಕೂಲಿಗೆ ಟೈಮ್ ಆಗೋಗಿತ್ತು. ಹಂಗೂ ಸ್ಕೂಲಿಂದ ಬಂದಮೇಲೆ ಮಾಡಲಾ ಅಂತ ಸುಮ್ಮನೆ ಹೇಳ್ತಿದ್ದೆ. ಬೇಡ ಅಂತ ಅಂದ್ಬಿಟ್ಟು ಗಲಾಟೆ ಮಾಡ್ತಿದ್ದ. ನಂಗೆ ಈಗಲೇ ಮಾಡು ಅಂತ ಹೇಳ್ಬಿಟ್ಟು ರಾತ್ರಿನೇ ಅಷ್ಟು ರೋದು ಸಹ ಇನ್ನು ಹೋಲಿ ಬಿಡತ್ತಾಗೆ ಅಂದ್ಬಿಟ್ಟು ಬೆಳಗ್ಗೆನೇ ಪೂಜೆ ಮಾಡಿ ಕಳಿಸ್ತು. ಇಲ್ಲಿ ನೋಡಿ ಅರ್ಶಿನ ಕುಂಕುಮ ಪ್ಯಾಂಟ್ಗೆ ಆಗ್ಬಿಡ್ತದೆ ಮತ್ತು ಉಳ್ಸೋಗ್ಬಿಡ್ತದೆ ಕಾಲಾಗ್ಲದು. ನಾನು ಹಿಂಗೆ ಓದ್ತೀನಿ ಸ್ಕೂಲ್ಗೆ ತೊಳ್ಕೊಳಲ್ಲ ಅಂತ ಹೇಳ್ಬಿಟ್ಟು ಪ್ಯಾಂಟ್ನ ಮೇಲ್ಕನೆ ಎಳ್ಕೊಂಬಿಟ್ಟಿದ್ದ. ನಾನು ಆಮೇಲೆ ಹೋಗುವಾಗ ಕೆಳಗೆ ಇಳಿಸ್ಬಿಟ್ಟು ಪ್ಯಾಂಟ್ನ ಕಳಿಸ್ದೆ. ಶೂ ಕೂಡ ಹಾಕೊಳ್ಳಿಲ್ಲ, ಅರ್ಶಿನ ಕುಂಕುಮ ಆಗ್ಬಿಡ್ತೈತೆ, ಅದು ಹೊಳ್ಸೋಗ್ಬಿಡ್ತೈತೆ ಅಂತ ಆಮೇಲೆ ಮಾಮೂಲಿ ಚಪ್ಪಲ್ ಹಾಕ್ಬಿಟ್ಟು ಕಳಿಸ್ದೆ. ಏನೂ ಆಗಿರಲಿಲ್ಲ. ಇವಾಗ ನಮ್ಮ ಮಗು ಕೃಷ್ಣ ಬರೀತೈತೆ. ಜೈ ಜಗನ್ನಾಥ ಬರುತ್ತಲ್ಲ ಕೃಷ್ಣ, ಆ ಕೃಷ್ಣ ಡ್ರಾಯಿಂಗ್ ಬರೀತಾನೆ. ಎಲ್ಲನೂ ಬರೀತಾನೆ. ಸಿಕ್ಕಾಪಟ್ಟೆ ಇಷ್ಟ ಡ್ರಾಯಿಂಗ್ ಅಂದರೆ. ನೋಡಿ ಎಷ್ಟು ಚೆನ್ನಾಗಿ ಬರ್ದವನೆ. ಚಿನ್ನಿ ಡ್ರಾಯಿಂಗ್ ಕಾಂಪಿಟೇಷನ್ ಐತಂತೆ. ಚಿನ್ನಿ ಕಾಂಪಿಟೇಷನ್ನು ಗೊತ್ತಾ? ಕಾಂಪಿಟೇಷನ್ ಏನು ಅಂದರೆ ಏನು? ಜೈ ಜಗನ್ನಾಥ್ ಬರ್ಬಿಟ್ರು ಡ್ರಾಯಿಂಗ್ ಬರ್ಬಿಟ್ಟು ಆಮೇಲೆ ಕೊಟ್ಬಿಟ್ಟು ಆಮೇಲೆ ಪ್ರೈಸ್ ಇಸ್ಕೊಳ್ಳೋದು. ಹೌದೇನೆ, ಅದೇನೇ ನಾ ಕಾಂಪಿಟೇಷನ್ ಅಂದರೆ. ಅಲ್ಲಿ ಡ್ರಾಯಿಂಗ್ ಶೀಟ್ ಎತ್ಕೊಡ್ತೀರವ. ಆಯಿತು ಕಣ್ಣ, ನಿಜವಾಗ್ಲೂ ಕೊಡ್ತೀವಿ. ಡ್ರಾಯಿಂಗ್ ರಾಜ ಇದು, ಡ್ರಾಯಿಂಗ್ಗೆ ಕಿಂಗ್ ಇದು. ಇನ್ನು ಇದು ನೆಕ್ಸ್ಟ್ ಡೇ ನಮ್ಮ ಅಪ್ಪಿ ಬರ್ತ್ಡೇ ಇತ್ತು. ಇವತ್ತು ಬರ್ಡೇ ಮಾಡೋಣ, ಸೆಲೆಬ್ರೇಟ್ ಮಾಡೋಣ ಅಂದರೆ ಅವ್ರಿಗೇನೋ ಬೇರೆ ಕೆಲಸ ಇತ್ತು. ಶಿವಮೊಗ್ಗಕ್ಕೆ ಏನಪ್ಪ ಇದು ರಾಜ್ಯ ಮಟ್ಟದ್ದು ಸಾಂಸ್ಕೃತಿಕ ಕಾರ್ಯಕ್ರಮ ಇತ್ತು. ಸಂಸ್ಕೃತ್ ಟೀಚರ್ಸ್ಗೆಲ್ಲ ಅದು ಶಿವಮೊಗ್ಗದಲ್ಲಿ ಇದ್ದಿದ್ದು. ಹಂಗಾಗಿ ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಬೆಳಗ್ಗೆನೇ ಹೋಗ್ಬೇಕಾಗಿತ್ತು. ಸಂಜೆನೇ ಆಗ್ತಿದ್ದಿದ್ದು ಬರೋಕ್ಕೆ. ಇನ್ನೇನು ಅಲ್ಲಿಂದ ಹೋದ್ರೆ ಅಲ್ಲಿಗೆ ಹೋದ್ರೆ ಇನ್ನು ಲೇಟೇ ತಾನೇ ಆಗೋದು. ಹಂಗಾಗಿ ಇನ್ನೇನು ಮಾಡೋದು ಅಂದ್ಬಿಟ್ಟು ನಾನು ಲೇಪನ್ ಇಬ್ಬರೇ ಇದ್ವಿ. ಸಂಜೆ ಟ್ಯೂಷನಿಗೆ ಕರ್ಕೊಂಬಂದೆ. ಅಲ್ಲಿ ಅವ್ರು ಮೆಸೇಜ್ ಹಾಕಿದ್ರು ಇವತ್ತು ಟ್ಯೂಷನ್ ರಜಾ ಅಂತ ಹೇಳ್ಬಿಟ್ಟು. ನಾನು ಏನು ಮಾಡೋದು, ಟ್ಯೂಷನಿಗೆ ಬಂದರೆ ನಾನು ಬಂದು ಪಕ್ಕದಲ್ಲಿ ಕೂತ್ಕೊಂಡ್ರೆ ಹೋಮ್ವರ್ಕ್ ಮಾಡೋದು, ಇಲ್ಲಾಂದರೆ ನಾನು ಬರೋಲ್ಲ, ನೀನು ಬಂದರೆ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟವನೇ. ಹಂಗಾಗಿ ನಮ್ಮ ಮಗಿನ ಜೊತೆ ನಾನು ಬಂದರೆ ಚೆನ್ನಾಗಿ ಓದ್ಕೊಂಡು ಚೆನ್ನಾಗಿ ಬರೀತದೆ. ಹಂಗಾಗಿ ನಾನು ಹಂಗೆ ರೂಢಿ ಮಾಡಿದ್ದೆ. ಇವತ್ತು ಹಂಗೆ ಕರ್ಕೊಂಬಂದೆ. ಅಯ್ಯೋ ನಮ್ಮ ಮನೆಯವ್ರು ಬರೋಷ್ಟೊತ್ತಿಗೆ ಅಡುಗೆ ಮಾಡೋಣ ಅಂತ ಅಂದ್ಕೊಂಡೆ. ಇದು ಇಲ್ಲಿ ಕರ್ಕೊಂಬಂತು. ಆಮೇಲೆ ಇಲ್ಲಿ ಬಂದು ನೋಡಿದ್ರೆ ಮೆಸೇಜ್ ಹಾಕಿದ್ರು ಮ್ಯಾಮು ರಜಾ ಇವತ್ತು ಅಂತ. ಒಂದು ಸ್ವಲ್ಪ ಹೊತ್ತು ಅವ್ರು ಚೆಸ್ ಆಡ್ತಿದ್ರು, ಅದೆಲ್ಲ ನೋಡಿ ವಿಡಿಯೋ ಮಾಡಿಕೊಂಡು ಆಮೇಲೆ ನಾನು ಕೇಕ್ ಬುಕ್ ಮಾಡಿದ್ದೆ. ಬೆಳಗ್ಗೆ ಕೇಕ್ ತೊಗೊಂಡು ಸೀದಾ ನಾನು ಲೇಪನ್ ಮನೆಗೆ ಬಂದ್ವಿ. ಟ್ಯೂಷನ್ಗೆ ಹೋಗಿದ್ದವರು. ಆಮೇಲೆ ನಾನು ಚಪಾತಿ ಮಾಡಿ ಪನ್ನೀರ್ ಗ್ರೇವಿ ಮಾಡಿದ್ದೆ, ಪನ್ನೀರ್ ಮಸಾಲ. ಚಪಾತಿ ಮೊದಲೇ ಹೊಸ್ತಿಟ್ಕೊಂಬಿಟ್ಟು ಆಮೇಲೆ ನಾನು ಸುಡ್ತೀನಿ. ಒಂದೇ ಸರಿ ಹೊಸ್ಕೊಂಡು ಸುಡೋಕ್ಕಾಗಲ್ಲ. ಇನ್ನು ಎಲ್ಲ ನಮ್ಮ ಅಪ್ಪಿ ಬರೋದ್ರೊಳಗೆ ಬೇಗ ಅಡುಗೆ ಎಲ್ಲ ಮಾಡಿಬಿಡೋಣ ಅಂದ್ಬಿಟ್ಟು ಬೇಗ ಮಾಡಿದೆ. ನಮ್ಮ ಮಗ ಕೇಕ್ನ ಕಟ್ ಮಾಡೋದೇ ಕಾಯ್ತಿತ್ತು. ಬ್ಲಾಸ್ಟರ್ ಬರುತ್ತಲ್ಲ, ಅದು ಸೆಲೆಬ್ರೇಷನ್ ಮಾಡೋದು. ಬ್ಲಾಸ್ಟರ್ನ ಹಿಡ್ಕೊಂಡೆ ಕೂತ್ಕೊಂಬಿಟ್ಟಿತ್ತು. ನಾನು ಮಾಡ್ತೀನಿ, ಅಪ್ಪ ಬತ್ತಿದಂಗೆ ಲೈಟ್ ಆಫ್ ಮಾಡಿಬಿಡೋಣ, ಆಮೇಲೆ ಬ್ಲಾಸ್ಟ್ ಮಾಡೋಣ ಅಂತ ಅವ್ರ ಅಪ್ಪಂಗೆ ಫೋನ್ ಮಾಡಿ ಅದನ್ನೇ ಹೇಳ್ತಾವನೆ. ಸರ್ಪ್ರೈಸಾಗಿ ಇಡಬೇಕು ಕಣೋ, ಹಂಗೆಲ್ಲ ಹೇಳ್ಬಾರ್ದು ಅಂದರೆ ಸುಮ್ಮನೆ ನಮ್ಮ ಅಪ್ಪಂಗೆ ಹೇಳ್ಬಿಟ್ಟು ಮಾಡ್ಬೇಕು ಸುಮ್ಕಿರಮ್ಮ ಅಂತಾನೆ. ನೋಡಿ ಇಲ್ಲಿ ಹಿಡ್ಕೊಂಡಿರೋದು ನಮಗೆ ಬ್ಲಾಸ್ಟರ್ ಮೇಲೆ ಚಿಂತೆ. ಎಲ್ಲಮ್ಮ ತೋಚು, ಮಕ್ಕ ತೋಚು.
ಹಬ್ಬ ಬರಲಿ ಕೇಕ್ ಕಟ್ ಮಾಡಬೇಕು ಒಂದು ನನ್ನ ಮಗು ಮನೆಗಂತು. ನನ್ನ ಯಜಮಾನ್ರು ಎಷ್ಟೊತ್ತಿಗೆ ಬಂದವರೆ? 11 ಗಂಟೆ. ಟ್ರೈನ್ ಬಂದಿದ್ದೆ 11 ಗಂಟೆಗೆ. ಪಾಪ ಏನು ಮಾಡೋಕ್ಕಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಪನ್ನೀರ್ ಗ್ರೇವಿ ಮಾಡಿ ಚಪಾತಿ ಮಾಡಿದ್ದೆ. ಮಶ್ರೂಮು ಪೆಪ್ಪರ್ ಮಶ್ರೂಮ್ ಮಾಡೋಣ ಅಂದ್ಕೊಂಡೆ ಕಣಪ್ಪಿ. ಇದು ಮಾಡುವಾಗಲೇ ಸಾಕಾಗ್ಬಿಡ್ತು, ಟೈಮ್ ಬೇರೆ ಆಗ್ಬಿಟ್ಟಿತ್ತು, ಮಗ ಹೊಟ್ಟೆ ಎಸ್ಕೊಂಬಿಡ್ತದೆ ಅಂದ್ಬಿಟ್ಟು ಸುಮ್ಮನೆ ಅದೇ ಬೇಡ ಅಂತ. ತಿನ್ನಿಸ್ದೆ. ನಮ್ಮ ಮನೆಯವ್ರು ಬರೋದು ಲೇಟ್ ಆಗೋಯ್ತು ರಾತ್ರಿ. ಅದು ದಿನ 9:30ಗೆ ಬರಬೇಕಿದ್ದು ಟ್ರೈನು ರಾತ್ರಿ. ಅವತ್ತು 10:30 10:45 ಬಂದೈತೆ. ಯಾವತ್ತೂ ಹಂಗೆ ಲೇಟೇ ಮಾಡ್ತಿರಲಿಲ್ಲ ಟ್ರೈನ್, ಅವತ್ತೇ ಲೇಟ್ ಮಾಡಿತ್ತು. ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು 10:30 10:45 ಅಂದರೆ 11 ಗಂಟೆಗೆ ಮನೆಗೆ ಬಂದರು ಇವರು. ಬಂದು ಹಿಂದಲ್ಲೇ ಊಟ ಮಾಡಿ ಅಷ್ಟೊತ್ತಿಗೆ ನಮ್ಮ ಮಗ ಮಲಿಕೊಂಬಿಟ್ಟಿತ್ತು. ಅಪ್ಪ ಬರ್ತೈತೆ ಕೇಕ್ ಕಟ್ ಮಾಡೋಣ, ಇನ್ನು ಎಷ್ಟೊತ್ತು ಅಂತಲೇ ಇತ್ತು. ಹಂಗಾಗಿ ಅದಾಗಲೇ ಇಲ್ಲ. ಇನ್ನು ಬೆಳಗ್ಗೆ ಮಾರನೇ ದಿನ ಪೂಜೆ ಮಾಡಿ ಬೆಳಗ್ಗೆನೇ ಕೇಕ್ ಕಟ್ ಮಾಡೋಣ ಅಂದ್ಬಿಟ್ಟು ನಾನು ರಾತ್ರಿ ತಂದಿದ್ದ ಕೇಕ್ನ ಫ್ರಿಡ್ಜಲ್ಲಿ ಇಟ್ಟಿದ್ದೆ. ನಮ್ಮ ಮಾಪ್ನಲ್ಲಿ ಒಂದೇ ಒಂದು ರಾಗಿ ಸೇರ್ಕೊಂಡು ಅದು ನೆಂದು ಮೊಳಕೆ ಆಗಿ ಪೈರು ಬಂದಿತ್ತು. ಅದೇನೋ ಥರ ಚೆನ್ನಾಗಿತ್ತು, ವಿಡಿಯೋ ಮಾಡಿಕೊಂಡೆ. ಇನ್ನು ಬೆಳಗ್ಗೆ ಸ್ಕೂಲ್ಗೆ ಹೊರಡಬೇಕಿತ್ತು, ಶನಿವಾರ ಹಾಫ್ ಡೇ ಅಲ್ವಾ, ಹಂಗಾಗಿ ಬೇಗ ಪೂಜೆ ಮಾಡೋಣ ಅಂದ್ಬಿಟ್ಟು ಅವರು ಪೂಜೆ ಮಾಡಿ ಜಪ ಮಾಡ್ತಿದ್ರು ನಮ್ಮ ಮನೇಲಿ. हरे कृष्ण कृष्ण हरे 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 राम राम हरे 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 कृष्ण कृष्ण हरे 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 राम राम हरे 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 कृष्ण कृष्ण हरे 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 राम राम हरे 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 कृष्ण कृष्ण हरे 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 राम राम हरे 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 कृष्ण कृष्ण हरे 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 राम हरे 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 कृष्ण कृष्ण हरे 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 राम हरे 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 कृष्ण कृष्ण हरे हरे राम हरे 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 कृष्ण कृष्ण हरे 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 राम हरे 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 कृष्ण कृष्ण हरे हरे राम हरे हरे. ಇನ್ನು ಅವ್ರು ಪೂಜೆ ಮಾಡ್ತಾಯಿದ್ರು, ನಾನು ಅಡುಗೆ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಿದ್ದೆ. ಮಶ್ರೂಮ್ ಪೆಪ್ಪರ್ ಟ್ರೈ ಮಾಡೋಣ ಅಂದ್ಬಿಟ್ಟು ನಮ್ಮ ಅಪ್ಪಿಗೆ ಇಷ್ಟ ಅಂದ್ಬಿಟ್ಟು ಮಾಡ್ತಿದ್ದೆ. ಇಲ್ಲಿ ಅವಳಿ ಜವಳಿ ಮಶ್ರೂಮ್ ಸಿಕ್ತು, ಎಷ್ಟು ಚೆನ್ನಾಗೈತೆ ನೋಡಿ, ಅಂಟ್ಕೊಂಬಿಟ್ಟದೆ ಎರಡೂ. ಒಂದೇ ತಾಯಿ ಮಕ್ಕಳು ಥರ ಎಷ್ಟು ಚೆನ್ನಾಗಿ ಅಂಟ್ಕೊಂಡಿದ್ದಾವೆ ನೋಡಿ. ಅದು ನೋಡಿ ಕಟ್ ಮಾಡೋಕ್ಕೆ ಮನಸ್ಸು ಬರಲಿಲ್ಲ, ಆದರೂ ಕಟ್ ಮಾಡಲೇಬೇಕು. ಕಟ್ ಮಾಡಿ ನಾನು ಪೆಪ್ಪರ್ ರೋಸ್ಟ್ ಮಾಡಿದೆ. ಲೇಪನ್ಗೆ ಸ್ನ್ಯಾಕ್ಸಿಗೆ ಬೇರೆ ಬೇಕಿತ್ತು, ಹಂಗಾಗಿ ಎರಡಕ್ಕೂ ಆಗುತ್ತೆ ಅಂತ ಹೇಳ್ಬಿಟ್ಟು ರಾತ್ರಿ ಮಾಡಿದ ಪನ್ನೀರ್ ಗ್ರೇವಿ ಅದು ಕೂಡ ಇತ್ತು. ಅದು ಜಾಸ್ತಿ ತಿನ್ನೋಕ್ಕಾಗಲಿಲ್ಲ, ಅವ್ರು ಲೇಟಾಗಿ ಬಂದ್ರಲ್ಲ, ಅವರು ಕಡಿಮೆ ತಿಂದರು. ನಾನು ಮಗು ಕೂಡ ಊಟ ಮಾಡಿ ಹಂಗೂ ಉಳಿದಿತ್ತು. ಜಾಸ್ತಿ ಮಾಡಿದ್ದೆಲ್ಲ ನಮ್ಮ ಮನೆಯಲ್ಲಿ ಪನ್ನೀರ್ ಅಂದರೆ ತುಂಬ ಇಷ್ಟಪಡ್ತಾರೆ, ಹಂಗಾಗಿ ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ, ಅದು ಹಂಗೆ ಉಳಿದಿತ್ತು. ಅದು ಮತ್ತು ಇದು ಎರಡು ತಿಂದ್ಕೊಂಡ್ವಿ. ಮತ್ತು ಚಪಾತಿ ಮಾಡಿದ್ದೆ. ಇನ್ನೂ ಬೆಳಗ್ಗೆ ಹರಿದಿಲ್ಲ, ಲೇಪನ ಎದ್ದವನೇ. ಅಪ್ಪ ಯಾವಾಗ ಬಂದಪ್ಪ ಅಂತ ಕೇಳ್ತಿದ್ದ. ನೋಡ್ಬಿಟ್ಟು ಯಾಕಪ್ಪ ರಾತ್ರಿ ಲೇಟಾಗಿ ಬಂದೆ, ಕೇಕೆ ಕಟ್ ಮಾಡಲಿಲ್ಲ, ಬಾರಪ್ಪ ಇವಾಗ ಕಟ್ ಮಾಡೋಣ ಅಂದ್ಬಿಟ್ಟು ಇನ್ನೂ ಎದ್ದು ಕೈ ಕಾಲು ಮುಖ ಏನೂ ತೊಳೆದೇ ಇಲ್ಲ. ಆಗಲೇ ಅಲ್ಲಿ ಕೇಕ್ ಕಟ್ ಮಾಡೋಣ ಅಂದ್ಬಿಟ್ಟು ಬ್ಲಾಸ್ಟರ್ನ ಇಟ್ಕೊಂಡು ಕೂತ್ಕೊಂಡಿದ್ದ. ಅಪ್ಪನ ಬರ್ತಡೇ ಆದ್ಮೇಲೆ ನಿಂದು ಅಪ್ಪನ ಬರ್ತಡೇ ಆದ್ಮೇಲೆ ನಿಂದ. ಇನ್ನು ನೋಡಿ ಮಗಿಗೆ ಖುಷಿ ಆಗೋಯ್ತು. ಕೇಕ್ನ ಆಚೆಗೆ ತೆಗಿತಿದ್ದೆ, ಏನೇ ಬೆಳಗ್ಗೆಯಿಂದ ಫ್ರಿಡ್ಜ್ ಬಾಗಿಲು ತೆಗೆಯೋದು ಹಾಕೋದು, ಅಮ್ಮ ತೆಗಿಯೋಣ, ಕೇಕ್ ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು. ಅವನಿಗೆ ಬೇರೆಯವ್ರ ಬರ್ತಡೇ ಅನ್ನೋದಕ್ಕಿಂತ ನನಗೆ ಮಾಡಲಿ ಬರ್ತಡೇನ, ಯಾವಾಗಲೂ ನನ್ನ ಬರ್ತಡೇನೇ ಮಾಡಲಿ ಅಂತ ಅಂತಿರ್ತಾನೆ. ನಾನು ಹಿಂಗೆ ಯಾರ್ದು ಹಿಂಗೆ ಬರ್ತಡೇ ಅಂತ ಮಾತಾಡ್ತಿದ್ರೆ, ಮತ್ತು ನನ್ನ ಬರ್ತಡೇ ಯಾವಾಗ, ಇನ್ನೂ ಎಷ್ಟು ದಿನ ಅದೇ, ಅವೆಲ್ಲ ಇನ್ನೂ ದೂರ ಐತೆ ಅಂದರೆ ಕೇಳೋದೇ ಇಲ್ಲ ಇವತ್ತೇ ಬರ್ತಡೇ, ನಾಳೆಗೆ ಬರ್ತಡೇ ಅಂತ ಹಿಂಗೆ ಹೇಳ್ತಿರ್ತಾನೆ. ಅವ್ರ ಅಪ್ಪನ ಬರ್ತಡೇಗೂ ಹಂಗೆ ಅಂತ. ಆಯ್ತಪ್ಪ ನೀನೇ ಕಟ್ ಮಾಡು, ನಿನ್ನ ಬರ್ತಡೇನೇ ಅನ್ಕೋ ಅಂತ ಹೇಳಿದ್ರು, ಇಲ್ಲ ನಂದೇ ಬರ್ತಡೇ, ನನ್ನ ಬರ್ತಡೇ ಅಷ್ಟು ದೂರ ಯಾಕೆ ಹೋಯ್ತು, ಹಂಗೆ ಹಿಂಗೆ ಅಂತ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಿರ್ತಾನೆ. ಹಂಗಾಗಿ ಇನ್ನೇನು ಮಾಡೋದು ಅಂದ್ಬಿಟ್ಟು ಅದೇ ಇಲ್ಲಿ ಕೇಕ್ ಅವನಿಗೋಸ್ಕರ ಕೇಕ್ ತಂದು ಸೆಲೆಬ್ರೇಟ್ ಮಾಡ್ತಿರೋದು. ನಾವೇನು ಯಾವುದೂ ಹಂಗೆಲ್ಲ ಬರ್ಡೇಗಳೆಲ್ಲ ಏನಂಗೆ ಸೆಲೆಬ್ರೇಟ್ ಮಾಡ್ಕೊಳಕ್ಕೆ ಹೋಗಲ್ಲ. ನನಗಿನ್ನೂ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ಇನ್ನು ಮಗುಗೋಸ್ಕರ ಮಗು ಇಷ್ಟಪಡುತ್ತೆ ಅಂತ ಮಾಡಿದ್ದೆ ಅಷ್ಟೇ. ಅದಕ್ಕೆ ಮೂವರೂ ನಿಂತ್ಕೊಂಡು ಕೇಕ್ ಕಟ್ ಮಾಡ್ತಿದ್ವಿ. ಅವನು ಕೂಡ ಸ್ಕೂಲಿಗೆ ರೆಡಿ ಆಗಿದ್ದ. ಹಂಗೆ ನಮ್ಮ ಹಸ್ಬೆಂಡ್ ಬಿಟ್ಬಿಟ್ಟು ಹೋಗ್ತೀನಿ ನಾನು ಸ್ಕೂಲ್ಗೆ ಅಂತ ಹೇಳ್ಬಿಟ್ಟು ಬೇಗ ಕೇಕ್ ಕಟ್ ಮಾಡಿಸೋಣ, ಖುಷಿ ಪಡ್ತಾನೆ ಅಂತ ಹೇಳ್ಬಿಟ್ಟು ಕೇಕ್ ಕಟ್ ಮಾಡಿಸಿ ಅವನಿಗೂ ಕೂಡ ತಿನ್ನಿಸಿದ್ವಿ. ಅವನು ನಾನು ಇದನ್ನೇ ತಿಂತೀನಿ, ಸ್ನ್ಯಾಕ್ಸ್ಗೂ ಇದನ್ನೇ ತಗೊಂಡೋಗ್ತೀನಿ ಅಂತೆಲ್ಲ ಹೇಳ್ತಾಯಿದ್ದ. ನಾನು ಮಶ್ರೂಮ್ ಮಾಡಿದ್ನಲ್ಲ ಪೆಪ್ಪರ್ ಡ್ರೈ, ಅದನ್ನೇ ತಗೊಂಡೋಗು ಅಂತ ಹೇಳ್ಬಿಟ್ಟು ಅದನ್ನು ಸ್ವಲ್ಪ ತಿನ್ನಿಸಿದ್ಕೆ ಆಮೇಲೆ ಅದೇ ಇಷ್ಟಪಟ್ಟು ಅದನ್ನೇ ತಗೊಂಡೋಗ್ತೀನಿ ಬಾಕ್ಸಿಗೆ ಅಂತೇಳಿ ಮಗು ಅದನ್ನೇ ತಗೊಂಡೋಯ್ತು. ನಾವು ಕೂಡ ಕೇಕೆಲ್ಲ ಕಟ್ ಮಾಡಿ ರಿಂಗ್ ಲೈಟ್ಗೆ ಏನು ಸೆಲ್ಫಿ ಥರ ತೊಗೊಂಡು ಫೋಟೋಸ್ನ ಹಂಗೆ ವಿಡಿಯೋ ಮಾಡ್ಕೊತಿದ್ವಿ, ರೀಲ್ಸ್ನೆಲ್ಲ.
ಇನ್ನು ಸಂಜೆ ಹೋಟೆಲ್ಗೆ ಹೋಗೋಣ ಊಟಕ್ಕೆ ಅಂತ ಅಂದ್ಬಿಟ್ಟು ನಮ್ಮ ಅಪ್ಪಿ ಕರ್ಕೊಂಬಂದರು. ಉಡುಪಿ ಪ್ಯಾಲೇಸ್ ಅಂತ, ಇದು ಹೊಸ್ದಾಗಿ ಈ ಹೋಟೆಲ್ಲು ಕೆ ಆರ್ ನಗರದಲ್ಲಿ ಓಪನ್ ಆಗಿದೆ. ತುಂಬಾ ಚೆನ್ನಾಗಿದೆ. ನಾವು ಯಾವತ್ತೂ ಬಂದಿರಲಿಲ್ಲ. ಓಪನ್ ಆದಾಗಿಂದ ಏನೋ ಎಷ್ಟು ದಿನ ಆಯಿತು ಗೊತ್ತಿಲ್ಲ, ಅಂದರೆ ರೀಸೆಂಟಾಗಿ ಓಪನ್ ಆಗಿರೋದು. ಟೇಸ್ಟ್ ಎಲ್ಲ ಹೆಂಗಿರುತ್ತೆ ಅಂದ್ಬಿಟ್ಟು ಇಲ್ಲೇ ಬರೋಣ, ಇಲ್ಲೇ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದ್ವಿ. ತುಂಬ ಚೆನ್ನಾಗಿತ್ತು. ಒಳಗಡೆ ಬಂದಿದ್ದಕ್ಕೆ ಅವ್ರು ಮಾಡಿ ಟ್ರೀಟ್ ಮತ್ತು ಅದೆಲ್ಲ ನೋಡ್ತಿದ್ರೆ ನನಗೆ ಯಾವುದೋ ಬೆಂಗಳೂರು, ಮೈಸೂರು, ಈ ಥರ ತುಮಕೂರು ಆ ಕಡೆ ಎಲ್ಲೋ ಬಂದಿದ್ದೀನೇನೋ. ಕೆ ಆರ್ ನಗರದಲ್ಲಿರೋ ಹೋಟೆಲ್ ಈ ಥರ ಅಂದರೆ ಇಷ್ಟು ಇದಾಗಿದೆ ಅನ್ನೋ ಥರ ಅನ್ನಿಸ್ಲೇ ಇಲ್ಲ. ಅಂದರೆ ಕೆ ಆರ್ ನಗರದಲ್ಲಿ ಸುಮಾರು ಹೋಟೆಲ್ ಇದೆ, ಬಟ್ ಈ ಹೋಟೆಲಿಗೆ ಬಂದಾಗ ನನಗೆ ಆ ಥರ ಫೀಲ್ ಆಯಿತು. ಯಾವುದೋ ಬೇರೆ ಊರಿಗೆ ಬಂದುಬಿಟ್ಟಿದ್ದೀನೇನೋ, ಎಲ್ಲೋ ಜರ್ನಿ ಅಂದರೆ ಊರುಗಳ್ಗೆ ಹೋಗುವಾಗ ಅಂದವೇ ಎಲ್ಲಾದರೂ ಹೋಟೆಲಲ್ಲಿ ಊಟ ಮಾಡ್ಕೊಂಡು ಹೋಗ್ತೀವಲ್ಲ, ಆ ಥರ ನನಗೆ ಅನ್ನಿಸ್ತಾ ಇತ್ತು ಆ ಹೋಟೆಲ್ ಒಳಗಡೆ ಬಂದಾಗ. ಇನ್ನು ನಾವು ಆಲ್ಮೋಸ್ಟ್ ಬಂದರೆ ಪನ್ನೀರು, ಮಶ್ರೂಮ್ ಈ ಥರ ಐಟಮ್ನಲ್ಲೇ ತಗೊಳೋದು. ಅದು ಮಶ್ರೂಮ್ ಬಿರಿಯಾನಿ ಆರ್ಡರ್ ಮಾಡಿದ್ವಿ, ಮತ್ತು ಪನ್ನೀರ್ ಮಸಾಲ, ಮಟರ್ ಪನ್ನೀರ್ ಮಸಾಲ ಆರ್ಡರ್ ಮಾಡಿದ್ವಿ, ಮತ್ತು ಬಟರ್ ನಾನ್ ಕುಲ್ಚಾ ಅದು ಕೂಡ ಆರ್ಡರ್ ಮಾಡಿದ್ವಿ. ನನ್ನ ಮಗುಗೆ ಪನ್ನೀರು ಮಶ್ರೂಮು ಅಂತಂದರೆ ತುಂಬಾ ಇಷ್ಟ. ನಮಗೂ ಅಂದರೆ ನಮ್ಮ ಮನೇಲಿ ಎಲ್ಲರೂ ಕೂಡ ಹಂಗೆ ಇಷ್ಟಪಟ್ಟು ತಿಂತೀವಿ. ನನ್ನ ಮಗನೂ ಕೂಡ ಇಷ್ಟಪಡ್ತಾನೆ. ಅವನೇ ಬಾಯ್ಬಿಟ್ಟು ಕೇಳ್ತಾನೆ ಏನಾದರೂ ಮಾಡೋದು ಲೇಟಾದರೆ, ಅಮ್ಮ ಪನ್ನೀರ್ ಮಾಡಲೇ ಇಲ್ವಲ್ಲ, ಮಾಡಮ್ಮ. ಮಶ್ರೂಮ್ ಮಾಡಲಿಲ್ಲ, ನಾನು ಮಶ್ರೂಮ್ ತಿನ್ನಂಗಾಗಿದೆ, ಪನ್ನೀರ್ ತಿನ್ನಂಗಾಗಿದೆ ಅಂತ ಕೇಳಿ ಮಾಡಿಸ್ಕೊಂಡು ತಿಂತಾನೆ. ಇವತ್ತು ಹೇಳ್ದೆ, ಇವತ್ತು ನೀನೇ ತಿನ್ನಬೇಕು ನೋಡು, ಅಲ್ಲೇ ಹೋಟೆಲ್ ಬಾಗ್ಲಾಗ್ತಾವ್ರಂತವ್ರು, ಅಲ್ಲಿ ಮಾತಾಡ್ತಾವ್ರು ಕೇಳಿಸ್ಕೊ ಅಂತ ಹೇಳ್ದೆ. ಅವತ್ತೇನೋ ಇವತ್ತು ಅವನೇ ತಿಂತಿದ್ದ. ಪಾಪ ನಿದ್ದೆ ಬೇರೆ ಬಂದ್ಬಿಡ್ತಾ, ಅದಕ್ಕೆ ಆಗಲೇ ಟೈಮ್ ಆಗಿಬಿಟ್ಟಿತ್ತು, 9-9:30 ಆಗಿತ್ತು. ಇವತ್ತು ಸ್ವಲ್ಪ ಜಾಸ್ತಿ ಮೆರೆದಿದ್ದ ಮನೆಯಲ್ಲಿ, ಅಂದರೆ ತುಂಬ ಆಟ ಆಡಿದ್ನಲ್ಲ, ಮೈ ಕೈ ನೋವು, ಮಕ್ಳಿಗೆ ಸಾಕಾಗುತ್ತಲ್ವ. ಅದ್ಯಾಕೋ ಗೊತ್ತಿಲ್ಲ, ಅದು ಬೇಗ ಮಲಿಕಳಕ್ಕೇನೋ ಮಗು ತಡವರಿಸ್ತಾ ಇತ್ತು. ಹಂಗಾಗಿ ತಿಂದ್ಬಿಟ್ಟು ನಂಗೆ ಬೇಡ ಬೇಡ ಅಂತಿದ್ದ. ಆಮೇಲೆ ನಾನೇನಿಲ್ಲ, ಅವ್ರು ಇಲ್ಲೇ ಬಿಟ್ಟು ಹೋಗ್ತಾರಂತೆ, ಹೊಸ ಹೋಟ್ಲಿದ್ದು ನಿನಗೆ ಗೊತ್ತಲ್ಲ ನೋಡು, ನಾವು ಯಾವತ್ತೂ ಈ ಹೋಟೆಲ್ಗೆ ಬಂದಿಲ್ಲ, ಬೈತಾರೆ ಅಷ್ಟೇ, ಬಿಟ್ಟೋದ್ರೆ ತಟ್ಟೆಲಿ ಅಂತ ಹೇಳಿ ಏನೇನೋ ಎದುರಿಸಿ ತಿನ್ನಿಸ್ದೆ. ಅವ್ನು ಹಂಗೆ ನಿದ್ದೆ ಮಾಡಿಕೊಂಡೇ ತಿಂದ್ಕೊಂಡು ಟೇಬಲ್ ಮೇಲೆ ಮಲ್ಕೊಳಕ್ಕೆ ನೋಡ್ತಿತ್ತು. ಆಮೇಲೆ ರೈಸ್ ಐಟಮ್ ಏನಾದ್ರು ತೊಗೊಳೋಣ ಅಂದ್ಬಿಟ್ಟು ಆಮೇಲೆ ಮಶ್ರೂಮ್ ಬಿರಿಯಾನಿ ತರಿಸಿದ್ವಿ. ತಿನ್ನುತ್ತೆ ಮಗು ಅಂದ್ಬಿಟ್ಟು ಫೋನ್ ಕೊಟ್ಟು ಇನ್ನೇನು ಮಾಡಲಿ, ಊಟ ತಿನ್ನಿಸಿದ್ವಿ. ಅದು ವಿಡಿಯೋ ಮಾಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಎಲ್ಲರೂ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಬಟನ್ ಕೂಡ ಕ್ಲಿಕ್ ಮಾಡಿ. ನಾನು ಹಾಗೆ ಆದಷ್ಟು ಬೇಗ ನಾನು ಏನು ಸ್ಯಾರಿಗಳನ್ನೆಲ್ಲ ತಂದಿದ್ದೆ ಅದು ಕೂಡ ವಿಡಿಯೋ ಮಾಡಿದ್ದೀನಿ. ಸೊ ಅದನ್ನು ಎಡಿಟ್ ಮಾಡಿ ಕೂಡ ನಾನು ಶೇರ್ ಮಾಡ್ತೀನಿ. ಸೊ ನೀವು ಕೂಡ ಆರ್ಡರ್ ಪ್ಲೇಸ್ ಮಾಡ್ಬೋದು, ಬುಕ್ ಮಾಡಿಕೊಂಡು ಸ್ಯಾರಿನ ಪರ್ಚೇಸ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.